ನನ್ನತ್ರ ಇದೆ, ಕೈಯಲ್ಲಿದೆ. ಅವ್ರು ಬಂದ್ಮೇಲೆ ಹೆಂಗ್ ಬರ್ಲಿ ನಾನು? ನಂದು ಅನು ಅತ್ತೆ, ನಾನು ನಿನ್ ಜೊತೆ ಬರ್ಲ ಅನ್ನೋ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ಇವಾಗ ನಾವೆಲ್ಲರೂ ಚೌಟ್ರಿ ಕಡೆ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ಸೌಂದರ್ಯ ಮುಂದೆ ಕುತ್ಕೋತಾ ಇದ್ದಾಳೆ. ಹಾಗೆ ಇಲ್ಲಿ ಮಣಿ ಅತ್ತೆ ಕಳಶ ಎತ್ಕೊಂಡಿದ್ದಾರೆ. ಹಾಗೆ ಇದೇ ಕಾರಲ್ಲಿ ನಾನು ಕೂಡ ಹೋಗ್ತಾ ಇರೋದ್ರಿಂದ ಎಂಟ್ರೆನ್ಸಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಗಂಡಿನ ಕಡೆಯವರೆಲ್ಲ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಫಸ್ಟು ಬ್ರೈಡ್ ಒಳಗಡೆ ಹೋಗಬೇಕು, ಅದಾದಮೇಲೆ ಗ್ರೂಮ್ನ ಒಳಗಡೆ ಕರ್ಕೊಳ್ಳೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು, ಗಂಡಿನ ಕಡೆಯವರೆಲ್ಲ ರಿಲೇಷನ್ಸ್ ಏನಿದ್ರು ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ. 10-15 ಮಿನಿಟ್ಸ್ ಲೇಟ್ ಆಗಿತ್ತು ನಾವು ಹೋಗೋದು. ಸೊ ಹಾಗಾಗಿ ಅವ್ರು ವೆಯ್ಟ್ ಮಾಡ್ತಿದ್ರು. ಅಲ್ಲಿ ಹನಿ ಆಲ್ರೆಡಿ ಹೋಗಿದ್ಲು. ಸಂಜು ಫ್ರೆಂಡ್ಸ್ ಎಲ್ಲ ಯಾರಿದ್ರಲ್ಲ ಅವರೆಲ್ಲ ಎತ್ಕೊಂಡಿದ್ರು ಪಾಪುನ. ಸೊ ಅವಳನ್ನ ನೋಡಿ ಅಮ್ಮ ಅಮ್ಮ ಅಂತ ಕರೀತಾ ಇದ್ಲು. ಸೊ ನಾವು ಎಂಟ್ರೆನ್ಸ್ ಕಡೆಗೆ ಬಂದ್ವಿ. ನೋಡ್ತಾ ಇರ್ಬೋದು, ನೀವು ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಗ್ರೂಮ್ ಕಡೆಯವರೆಲ್ಲ ವೆಯ್ಟ್ ಮಾಡ್ತಿರೋದು ಕಾಣಿಸುತ್ತೆ. ಮದುವೆ ಹುಡುಗನ ಕಡೆಯವರೆಲ್ಲ ರಿಲೇಷನ್ಸ್ ಅಂದರೆ ಒಂದು ಅಕ್ಕ ತಂಗಿಯರು ಅಂದರೆ ಕಸಿನ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ಗ್ರೂಮ್ ಕೂಡ ನಿಂತಿದ್ದಾರೆ ಅಲ್ಲೇ. ಸೊ ನಾವು ಒನ್ಸ್ ಒಳಗಡೆ ಹೋದ್ಮೇಲೆ ಅವ್ರನ್ನ ಆರತಿ ಮಾಡಿ ಅಂದರೆ ಕಾಲಿಗೆ ನೀರು ಹಾಕಿ ಅದೆಲ್ಲ ಮಾಡಿ ಶಾಸ್ತ್ರದ ಪ್ರಕಾರ ಕರ್ಕೊಂಡು ಒಳಗಡೆ ಹೋಗಬೇಕು. ಸೊ ಗೈಸ್, ಮದುವೆ ಮನೆ ಅಂತ ಹೇಳಿದ್ಮೇಲೆ ಫೋಟೋಗ್ರಾಫರ್ಸ್ ಅವಳಿ ಇಲ್ಲದೇ ಇದ್ದರೆ ಚೆನ್ನಾಗಿರುತ್ತಾ? ಇಲ್ಲೂ ಕೂಡ ಹಾಗೆ ಆಯಿತು. ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ಫೋಟೋಗ್ರಾಫರ್ಸ್ ಈ ರೀತಿಯಾಗಿ ಬನ್ನಿ, ಆ ರೀತಿಯಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಗೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹನಿ ಅಂತೂ ತುಂಬಾ ಆ್ಯಕ್ಟಿವ್ ಆಗಿಬಿಟ್ಟಿದ್ಲು ಅಂತಲೇ ಹೇಳ್ಬೋದು. ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇದ್ಲು. ಸೊ ನಂದು ಅಂದರೆ ಮದುವೆ ಮನೆ ಅಂತ ಹೇಳಿದ್ಮೇಲೆ ನಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ ಅಲ್ವಾ, ಅಲ್ಲಿ ಶಾಸ್ತ್ರ ಮಾಡೋದಿರುತ್ತೆ ಅಲ್ವಾ. ಸೊ ಅದರಿಂದ ನನಗೂ ಸ್ವಲ್ಪ ಹೆಲ್ಪ್ ಆಯಿತು ಅವಳು ಅಷ್ಟು ಆ್ಯಕ್ಟಿವ್ ಆಗಿದ್ದು. ಹಾಗೆ ವಿಡಿಯೋ ಮಾಡೋದಕ್ಕೂ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಶಾಸ್ತ್ರದ ಪ್ರಕಾರ ಆರತಿ ಜೊತೆ ಹುಡುಗ ಒಳಗೆ ಅಂದರೆ ಚೌಟ್ರಿ ಒಳಗಡೆ ಬರಬೇಕು. ಸೊ ಹಾಗಾಗಿ ಇವಾಗ ಆರತಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಬರೋಕ್ಕೆ. ಅದಕ್ಕಿಂತ ಮುಂಚೆ ಇಲ್ಲಿ ಹುಡುಗಿ ಜೊತೆ ಒಂದೆರಡು ಪಿಕ್ ತೊಗೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಫೋಟೋಗ್ರಾಫರ್ಸ್ ಕರೆದು ನಿಲ್ಲಿಸಿ ಫೋಟೋಸ್ ತೆಗಿತಾ ಇದ್ದಾರೆ, ನೋಡ್ಬೋದು. ಸೊ ಇವಾಗ ಈ ಫೋಟೋ ಎಲ್ಲ ತೆಗೆಸ್ಕೊಂಡ್ಮೇಲೆ ಸೌಂದರ್ಯ ಫಸ್ಟು ಚೌಟ್ರಿ ಒಳಗಡೆ ಹೋಗ್ತಾಳೆ. ಆನಂತರ ಆರತಿ ಜೊತೆಗೆ ಮದುವೆ ಹುಡುಗ ಏನಿದ್ದಾರಲ್ಲ ಅವರು ಚೌಟ್ರಿ ಒಳಗಡೆ ಹೋಗೋಕ್ಕೆ ಬರ್ತಾರೆ. ಸೊ ಆ ಟೈಮಲ್ಲಿ ಆರತಿ ಇಟ್ಕೊಂಡಿರೋ ಅಷ್ಟು ಜನಕ್ಕೂ ಹಾಗೆ ಹುಡ್ಗನ ಕಾಲ್ಗೂ ನೀರು ಹಾಕಿ ಆನಂತರ ಒಳಗಡೆ ಕರ್ಕೊಳ್ಳೋ ಶಾಸ್ತ್ರ ಇರುತ್ತೆ. ಬನ್ನಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಹತ್ರ ಇದೆ, ಕೈಯಲ್ಲಿದೆ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಇಂದಿನ ವೀಡಿಯೋಗಳಲ್ಲೂ ಮದುವೆ ಸೀರೀಸ್ಗಳೇ ಹಾಕಿರೋದ್ರಿಂದ ಸೊ ಅದನ್ನು ಕೂಡ ನೋಡಿಕೊಂಡು ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಇನ್ನಷ್ಟು ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಯಾರ್ಯಾರು ಏನೇನು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ ನಿಮಗೆ ಹಳೆ ವೀಡಿಯೋಸ್ನ ನೋಡೋದ್ರಿಂದ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನೀವು ನನಗೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನಿಲ್ಲಿ ಆರತಿ ತೊಗೊಂಡು ಹೋಗ್ತಾ ಇದ್ದೀನಿ. ಆರತಿ ಮಾಡಿ ಅಂದರೆ ಹುಡುಗ ಬರ್ತಾರಲ್ಲ ಎಂಟ್ರೆನ್ಸಲ್ಲಿ, ಅಲ್ಲಿ ಸ್ವಲ್ಪ ಅವ್ರ ಕಾಲಿಗೆಲ್ಲ ನೀರು ಹಾಕಿ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋ ಅಂಥ ಶಾಸ್ತ್ರ. ಬನ್ನಿ ನೋಡೋಣ ಹೇಗಾಗತ್ತೆ ಅಂಥೇಳಿ. ನೀವು ಮುಂದೆ ಬನ್ನಿ ಸರ್. ಇಮ್ಡಿಗೆ ಮೊದಲು ಆ ಕಡೆ ಇಮ್ಡಿ ಆಗ್ತದೆ.
ಪಾಪಮ್ಮ ಏನ್ ನಿಮ್ದು ಅತ್ತೆ ಮಲಗ ಜಾಗದಲ್ಲಿ ಏನ್ ಮಾಡ್ತಿದ್ದೀರಾ? ನಂದು ಅನು ಅತ್ತೆ ನಾನು ನಿನ್ ಜೊತೆ ಬರ್ಲ ಅನ್ನೋ ಅಂತೇಳಿ ಅಮ್ಮ ಹೇಳು ಅತ್ತೆ ನಾನು ನಿನ್ ಜೊತೆ ಬರ್ಲಾ ಮದ್ವೆ ಮಾಡ್ಕೊಂಡು ಹೋಗ್ತಿಲ್ಲ ಅನ್ನೋ ಅನಿಮ ಬೀಳ್ತೀಯ ಹುಷಾರ ಒದ್ದಾಡತ್ತಗೆ ಬೇರೆ ಮಾಡ್ಕೊ ಪೂಜೆ ಸಾಮಾನೆಲ್ಲನೂ ಒಂದಿಗೆ ಒಂಚೂರು ಕಾಯಿ ಬಾಳೆಹಣ್ಣು ಒಂದು ಚಿಪ್ಪು ಲಗ್ನ ಕಳ್ಸಕ್ಕೆ ಒಂದು ಚಿಪ್ಪು ಒಂದು ಪೂಜೆ ಸಾಮಾನು ರೆಡಿ ಮಾಡು ಒಂದು ಕಾಯಿ ಬಾಳೆಹಣ್ಣು. ಸೊ ಗೈಸ್ ಇವಾಗ ಇಲ್ಲಿ ತಾಂಬೂಲ ಚೇಂಜ್ ಮಾಡ್ಕೊಳ್ಳೋ ಶಾಸ್ತ್ರ ನಡೀತಾ ಇದೆ. ನೋಡ್ತಾ ಇರ್ಬೋದು ಪುರೋಹಿತರು ಬಂದಿದ್ದಾರೆ. ಅವ್ರಿಗೆ ಏನೇನು ಬೇಕು ಎಲ್ಲದನ್ನು ಹೇಳ್ತಾ ಇದ್ರು. ಅದೆಲ್ಲ ತೊಗೊಂಡು ಬಂದು ಆ ಚಾಪೆ ಹತ್ರ ಚಾಪೆನಲ್ಲಿ ಇಡ್ತಾ ಇದ್ವಿ ನಾವು. ಸೊ ಒಂದೇ ದಿನ ಎಲ್ಲ ನಡೀತಾ ಇದೆಯಲ್ಲ. ಸೊ ಗಡಿಬಿಡಿ ಅಂತೂ ತುಂಬಾ ಇತ್ತು ಅಂತಲೇ ಹೇಳ್ಬೋದು. ಮುಂದೆಗಡೆ ಅಂದರೆ ಈ ಸ್ಟೇಜ್ ಇದೆಯಲ್ಲ ಇದ್ರ ಮುಂದೆಗಡೆ ರಿಸೆಪ್ಷನಿಗೆ ಆಲ್ರೆಡಿ ಡೆಕೋರೇಷನ್ ಆಗಿತ್ತು. ಇನ್ನು ಈಚೆ ಎಲ್ಲ ಇನ್ನು ಫ್ಲವರ್ ಡೆಕೋರೇಷನ್ಸ್ ಆಗ್ತಾಯಿತ್ತು. ತುಂಬ ಅಂದರೆ ತುಂಬ ಕೆಲಸಗಳು ನಡೀತಾನೆ ಇತ್ತು. ಮದುವೆ ಮನೆ ಅಂದಮೇಲೆ ಗೊತ್ತೇ ಇರುತ್ತೆ ಅಲ್ವಾ, ರಿಲೇಷನ್ಸ್ ಬರ್ತಾ ಇರ್ತಾರೆ. ಒಬ್ಬೊಬ್ಬರಿಗೆ ಅಡ್ರೆಸ್ ಗೊತ್ತಾಗಿರಲ್ಲ, ಅವರಿಗೆ ಅಡ್ರೆಸ್ ಕಳಿಸಿ ಈ ಅಡ್ರೆಸ್ ಅಂತ ಕರೆಸ್ಕೊಳ್ಳೋದಾಗಿರ್ಬೋದು. ಹಾಗೆ ಅಲ್ಲಿ ಓಡಾಟಗಳಾಗಿರ್ಬೋದು. ಗಂಡ್ಮಕ್ಳಿಗೆ ತುಂಬಾ ಕೆಲಸ ಇರುತ್ತೆ. ಹಾಗೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಈ ರೀತಿಯಾದ ಕೆಲಸಗಳಲ್ಲಿ ಭಾಗಿಯಾಕೊಂಡು ಬ್ಯುಸಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬರು ದೀಪಾವಳಿ ಕಂಬನ ರೆಡಿ ಮಾಡೋದು, ಅರಿಶಿನ ಕುಂಕುಮ ಇಟ್ಟು ಬತ್ತಿ ಇಟ್ಟು ಎಣ್ಣೆ ಹಾಕಿ ಹೂವು ಇಟ್ಟು ಈ ರೀತಿಯಾಗಿ ಒಂದಷ್ಟು ಕೆಲಸಗಳು ಮಾಡ್ತಾಯಿದ್ರೆ, ಇನ್ನೊಂದಷ್ಟು ಜನ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ತಮ್ಮನ್ನ ತಾವು. ಸೊ ಎಲ್ಲನೂ ಒಂದೇ ದಿನ ನಡೀತಾ ಇರೋದ್ರಿಂದ ಫಂಕ್ಷನ್ನು ತುಂಬ ಗಡಿಬಿಡಿ ಅಂತೂ ಇತ್ತು. ಅಂದರೆ ಈಗ ತಾಂಬೂಲ ಬದಲಾಯಿಸ್ಕೊಳ್ಳೋದು ಇವಾಗೇ ಇರುತ್ತೆ, ಗಂಗಾ ಪೂಜೆನೂ ಇವತ್ತೇ ಇರುತ್ತೆ, ಹಾಗೆ ಎಂಗೇಜ್ಮೆಂಟ್ ಕೂಡ ಇವತ್ತೇ ಇರುತ್ತೆ, ರಿಸೆಪ್ಷನ್ ಕೂಡ ಒಂದೇ ದಿನ ಇದೆ, ರಿಸೆಪ್ಷನ್ ಆದಮೇಲೆ ಬಳೆ ಶಾಸ್ತ್ರ ಇದೆ. ಸೊ ತುಂಬ ಕೆಲಸದ ಜೊತೆಗೆ ತುಂಬ ಖುಷಿನೂ ಇತ್ತು, ಹಾಗೆ ಗಡಿಬಿಡಿನೂ ಇತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನಿಲ್ಲಿ ಒಂದಷ್ಟು ಸ್ವಲ್ಪ ಕೆಲಸಗಳನ್ನ ಮಾಡ್ತಾ ಇದ್ದೆ. ಅಂದರೆ ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ಬಂದು ಹೋಗ್ತೀನಿ ಬಿಟ್ಟರೆ ನನಗೂ ವಿಡಿಯೋ ಮಾಡಬೇಕಿತ್ತು, ಪಾಪು ನೋಡ್ಕೊಳ್ಬೇಕಿತ್ತು. ತುಂಬಾ ನನಗೂ ಫ್ರಸ್ಟ್ರೇಟ್ ಆಗ್ತಾಯಿತ್ತು ಒಂದೊಂದು ಸರಿ. ಬಿಕಾಸ್ ಪಾಪು ಯಾರ ಹತ್ರನೂ ಇರಲ್ಲ, ಅಮ್ಮ ಅಂತ ನನ್ನ ಹತ್ರನೇ ಇರ್ತಾಳೆ. ಸೊ ಅವಳು ಖುಷಿಯಾಗಿದ್ದಷ್ಟು ಟೈಮಲ್ಲಿ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ರಾ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಸ್ಟಿಲ್ ರಾ ವಿಡಿಯೋ ಹಾಕಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನಾನು ಈ ರೀತಿಯಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ವಾಯ್ಸ್ ಓವರ್ ಬೇಡ, ರಾ ವಿಡಿಯೋನೇ ಹಾಕಿ ಅಂತ ಹೇಳ್ಬಿಟ್ಟು. ಸೊ ರಾ ವಿಡಿಯೋ ಬೇಕು ಅಂತ ಹೇಳಿದ್ರೆ ಡೆಫಿನೆಟಾಗಿ ಹಾಕ್ತೀನಿ. ಬಟ್ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕಾಗತ್ತೆ ನನಗೆ ಅದನ್ನು. ಸೊ ನಾನಿಲ್ಲಿ ವೇರ್ ಮಾಡಿರೋಂಥ ಸ್ಯಾರಿ ಬಂದು ನಮ್ಮ ಚಿಕ್ಕತ್ತೆಯವರು ನನಗೆ ಮದುವೆಗೆ ಅಂತ ಕೊಡಿಸಿದ ಸ್ಯಾರಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ವೇರ್ ಮಾಡಿದ್ಮೇಲೆ ಅದು ಆ ಕಲರ್ ನನಗೆ ತುಂಬ ಕಾಂಪ್ಲಿಮೆಂಟ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಸೊ ನಿಮ್ಗೇನು ಅನ್ನಿಸ್ತಿದೆ? ನಿಮಗೂ ಹಾಗೆ ಅನ್ನಿಸ್ತಿದೆಯಾ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಈ ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ, ಇನ್ನೂ ಮದುವೆ ಹುಡುಗಿ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ಇವರೇ ನೋಡಿ ನಮ್ಮ ಚಿಕ್ಕತ್ತೆ, ನಮ್ಮ ಚಿಕ್ಕ ಮಾವ. ಲೆಟ್ಸ್ ಕಂಟಿನ್ಯೂ ದಿಸ್ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ನಂದು ಮಧ್ಯಾಹ್ನ ಊಟ ಆಗಿರಲಿಲ್ಲ. ಸೊ ಊಟ ಮಾಡೋಣ ಅಂತ ಕೆಳಗಡೆ ಡೈನಿಂಗ್ ಹಾಲ್ಗೆ ಹೋಗಿದ್ದೆ. ಸೊ ಅಲ್ಲಿ ರಿಸೆಪ್ಷನಿಗೆ ಅಂತ ಹೇಳ್ಬಿಟ್ಟು ಅಡುಗೆ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಇವರು ಅಂಕಲ್ ಬೇಕ್ರಿ ಇದೆಯಲ್ವಾ, ಅದರಲ್ಲಿ ವರ್ಕ್ ಮಾಡ್ತಾರೆ. ಸೊ ಏನೋ ತಿಂತಾಯಿದ್ರು, ನಾನು ಕ್ಲಿಪ್ಪಿಂಗ್ ತೊಗೊಂಡ್ಬಿಡ್ತೀನಿ ಅಂತ ಆ ಕಡೆ ಹೊರಟೋಗ್ಬಿಟ್ರು. ಸೊ ಇಲ್ಲಿ ಒಂದು ಕಡೆ ಸಾಂಬಾರಿಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಇನ್ನೊಂದು ಕಡೆ ಗೋಬಿ ಮಂಚೂರಿ, ಪ್ರತಿಯೊಂದೂ ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿತ್ತು, ನೋಡ್ತಾ ಇರ್ಬೋದು.
ಇವ್ರು ಬಂದು ಹುಡುಗವರ ಅಕ್ಕ ಭಾವ ಆಗಿರ್ತಾರೆ. ಸೊ ಎಷ್ಟು ಫನ್ನಿ ಅಂತ ಹೇಳಿದ್ರೆ ತುಂಬ ಜೋವಿಯಲ್ ಆಗಿ ಮಿಂಗಲ್ ಆಗ್ತಾರೆ, ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಇವಾಗ ಸೌಂದರ್ಯ ಕೂಡ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತಿದ್ದಾಳೆ. ನಾನು ಕೂಡ ಊಟಕ್ಕೆ ಅಂತ ಬಂದಿದ್ದೆ ಅಂತ ಹೇಳಿದ್ನಲ್ವಾ. ಸೊ ಬಾಯ್ಸ್ನೆಲ್ಲ ನೋಡ್ತಾ ಇರ್ಬೋದು ನೀವು, ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದಾಗ ತುಂಬ ಟಯರ್ಡ್ ಆಗಿಬಿಡುತ್ತೆ. ಸೊ ಅದೇ ರೀತಿ ಅವ್ರಿಗೂ ಆಗಿತ್ತು ಅನ್ಸುತ್ತೆ. ಎಲ್ಲ ರೆಸ್ಟ್ ಮಾಡ್ತಾಯಿದ್ರು ಕುತ್ಕೊಂಡು, ನಾನು ಟ್ಯಾಗ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲ ಎಂಗೇಜ್ಮೆಂಟ್ ಶಾಸ್ತ್ರಕ್ಕೆ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಸ್ಟೇಜಲ್ಲಿ ಅವಾಗಲೇ ತಾಂಬೂಲ ಶಾಸ್ತ್ರ ಆಯಿತು, ಇವಾಗ ಇಲ್ಲಿ ಎಂಗೇಜ್ಮೆಂಟ್ ಶಾಸ್ತ್ರ ಆಗುತ್ತೆ. ಸೊ ಮುಂಚೆನೇ ಎಂಗೇಜ್ಮೆಂಟ್ ಮಾಡಿಲ್ಲದೆ ಇದ್ದಿದ್ದ ಕಾರಣ ಸ್ಟೇಜ್ ಮೇಲೇ ಎಂಗೇಜ್ಮೆಂಟ್ ಮಾಡಿಬಿಡೋಣ ಅಂತ ಹೇಳಿ ರಿಂಗ್ನೆಲ್ಲ ತರಿಸಿದ್ದು. ಸೊ ಹಾಗಾಗಿ ಇಲ್ಲಿ ಅದಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ಹಣ್ಣು ಮತ್ತು ತಿಂಡಿಗಳೇನೇನಿರುತ್ತೆ ಅದೆಲ್ಲ ಇಡೋದು, ಡ್ರೈ ಫ್ರೂಟ್ಸ್ ಇಡೋದು, ಅರಿಶಿನ ಕುಂಕುಮ, ಎಲೆ ಅಡಿಕೆ, ಪ್ರತಿಯೊಂದೂ ಏನು ಹೊಸ್ಕೆಗೆಲ್ಲ ಇರ್ತಾರಲ್ಲ ಅದೇ ಐಟಮ್ಗಳನ್ನು ಇಲ್ಲೂ ಇಟ್ಟಿರ್ತಾರೆ, ನೋಡ್ತಾ ಇರ್ಬೋದು. ಸೊ ಎಂಗೇಜ್ಮೆಂಟ್ಗೆ ಅಂತಲೇ ಸಪ್ರೇಟಾಗಿ ಏನು ಇನ್ವೈಟ್ ಮಾಡಿರಲಿಲ್ಲ. ಸೊ ಎಲ್ಲರೂ ಆಲ್ರೆಡಿ ಯಾರೆಲ್ಲ ಬಂದಿದ್ರಲ್ಲ ದೊಡ್ಡವರೆಲ್ಲ ಸೇರ್ಕೊಂಡು ಅವರೇ ಶಾಸ್ತ್ರಗಳನ್ನ ಮಾಡಿದರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಎಂಗೇಜ್ಮೆಂಟ್ ವಿಡಿಯೋ ಬರುತ್ತೆ, ಹಾಗೆ ಗಂಗಾ ಪೂಜೆ ವಿಡಿಯೋ ಬರುತ್ತೆ. ಇನ್ನೂ ತುಂಬ ಎಕ್ಸೈಟೆಡ್ ವಿಡಿಯೋಸ್ಗಳ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಐ ಲವ್ ಯು ಆಲ್.